ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾದ್ಯಂತ ಇವತ್ತೇನು ನಾವು ಆ ಬಜೆಟ್ ಅಧಿವೇಶನಕ್ಕೆ ಒತ್ತಾಯ ಏನು ಮಾಡೋಕ್ಕೆ ಬಂದೀವಿ ಅಂತಂದ್ರೆ ಕೃಷ್ಣಾ ನದಿಯ ಆಲಿಮಟ್ಟಿ ಜಲಾಶಯ ಏನು 519ರಿಂದ 524.256 ಎತ್ತರ ಮಾಡಬೇಕಾಗಿತ್ತು. ಅಲ್ಲಿ ಇರ್ತಕ್ಕಂಥ ಏನು ನೀರನ್ನು ಇವತ್ತು ಅಧಿಕಾರಿಗಳು ಮಾರ್ಕೊಂಡು ತಿನ್ನಕತ್ಯಾರ. ನಮ್ಮಲ್ಲಿ ಕೆರೆಗಳಿಗೆ ನೀರು ಬಿಡು ಅಂತಂತಂದು ಏನು ಮಂತ್ರಿಗಳಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಬಿಜಾಪುರ ಜಿಲ್ಲೆಯ ಮಂತ್ರಿಗಳಿಗೆ ಅವರು ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ. ತಕ್ಷಣವೇ ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು. ಒಂದು ವೇಳೆ ಇವರು ಏನಾದರೂ ಕೆರೆಗಳಿಗೆ ನೀರು ತುಂಬಿಸಕ್ಕಂಥ ಕೆಲಸ ಮಾಡಲಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಏನಪ್ಪ ಅಂತಂದರೆ ರಾಜ್ಯದ ಏನು ಪ್ರಮುಖ ನದಿಯಾದಂಥ ಆಲಿಮಟ್ಟಿ ಜಲಾಶಯವನ್ನು ಇವತ್ತು ಹೂಳು ತುಂಬ್ಯದ ಎಲ್ಲ ಕಡೆಗೆ, ಅದನ್ನು ಹೂಳು ಎತ್ತತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಆ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇಲ್ಲ. ದುಡ್ಡು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ, ನಾವು ಅದು ನೇರವಾದ ಪ್ರಶ್ನೆ. ಇದರಲ್ಲಿ ಏನಾದ್ರೂ ದುಡ್ಡು ಹೊಡಿತಕ್ಕಂಥ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಏನು ನಮಗಂತೂ ಗೊತ್ತಿಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ತಕ್ಷಣ ನೀರಾವರಿ ಮಂತ್ರಿಯ ರಾಜೀನಾಮೆ ತಗೋಬೇಕು. ರಾಜ್ಯದ ಯಾವೊಂದು ನೀರಾವರಿ ಬಗ್ಗೆ ಒಂದು ಸಭೆ ಮಾಡಿಲ್ಲ. ಒಂದು ರೈತರ ಕಷ್ಟ ಸುಖಗಳನ್ನು ಕೇಳ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ಇರಬೇಕಾ? ಎಲ್ಲ ರಾಜ್ಯದ ಜನರ ಪ್ರಶ್ನೆ ಇದು. ಅದಕ್ಕೆ ಈ ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ಜಲಸಂಪನ್ಮೂಲ ಮಂತ್ರಿಗಳ ರಾಜೀನಾಮೆ ತಗೋಬೇಕು. ಒಳ್ಳೆಯ ದಕ್ಷ ಒಬ್ಬ ಶಾಸಕಗೆ ಏನಪ್ಪ ಅಂತಂದ್ರೆ ಅದು ಜವಾಬ್ದಾರಿಯನ್ನು ವಹಿಸಬೇಕು. ಹಾಗೆಯೇ ಈಗೇನು ನವಲಿ ಹತ್ರ ಹಿಂದಿನ ಸರ್ಕಾರ 1000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು DPRಗಾಗಿ, ಈ ಸರ್ಕಾರ 10,000 ಕೋಟಿ ರೂಪಾಯಿಯನ್ನು ಹಣವನ್ನು ನಿಗದಿ ಮಾಡಬೇಕಿದೆ ಬಜೆಟ್ ಅಧಿವೇಶನದಲ್ಲಿ. ಒಂದು ವೇಳೆ ಇವರೇನಾದರೂ 10,000 ಕೋಟಿಯನ್ನು ನೀರಾವರಿಗೆ ವ್ಯಯ ಮಾಡದೆ ಹಣವನ್ನು ಮೀಸಲಿಡದೆ ಹೋದ್ರೆ ನಾವು ಕಂಡಲ್ಲಿ ಇವರನ್ನು ರಾಜೀನಾಮೆ ಕೇಳಬೇಕಾಗ್ತದಂತ ಮಾತನ್ನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಹೌದು, ಇವರು ಸುಮಾರು 32 TMC ನೀರನ್ನು ಕಳವಿಲೆ ಮಾರ್ಕೊಂತಾರೆ ಜಿಂದಾಲಿಗೆ. ಇದರಲ್ಲಿ ನೇರವಾಗಿ ಮಂತ್ರಿನೇ ಶಾಮೀಲ್ ಅದಾನ, ನೀರಾವರಿ ಮಂತ್ರಿದೇ ಶಾಮೀಲು. 32 TMC ಅಂತಂದ್ರೆ ಸಣ್ಣ ಪ್ರಮಾಣದ ನೀರಲ್ಲ. ಒಂದು ಬೆಳೆ ಸಂಪೂರ್ಣ ಲಕ್ಷಾಂತರ ಜನ ಬದುಕ್ತಕ್ಕಂಥ ಕೆಲಸವನ್ನು ರೈತರಿಗೆ ಮಾಡೋದು ಬಿಟ್ಟು ಜಿಂದಾಲ್ ಫ್ಯಾಕ್ಟ್ರಿಗೆ ತನ್ನ ಒಂದು ವೈಯಕ್ತಿಕ ದುಡ್ಡು ಗಳಿಕೆ ಮಾಡೋದ್ರ ಸಲುವಾಗಿ ಆ ನೀರನ್ನು ಅವ್ರಿಗೆ ಕೊಡ್ತಾರೆ. ತಕ್ಷಣವೇ ಇದರ ಬಗ್ಗೆ ತಾವು ಕ್ರಮ ತಗೋಬೇಕು. ತಾವು ಏನಪ್ಪ ಅಂದ್ರೆ ಮಾಧ್ಯಮದ ಮಿತ್ರರು ಏನಂತಂದ್ರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಮಾಡಬೇಕು. ಬೆಳೆಗೆ ನೀರು ಕೊಟ್ಟಿಲ್ಲ. ಇವತ್ತು ಬರಗಾಲ ಅದ, ಅಧಿಕೃತವಾಗಿ ಬರಗಾಲ ಅಂತೇಳಿ ಘೋಷಣೆ ಮಾಡ್ಯಾರ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ನೀರು ಮಾರ್ತಿಕ್ಕಂತ ಕೆಲಸ ಏನಾದರೂ ಮಾಡ್ತಿದ್ರೆ ಅದು ನೀರಾವರಿ ಮಂತ್ರಿ. ನಾವು ತಮ್ಮ ಮೂಲಕ ನೇರವಾಗಿ ಆಪಾದನೆ ಮಾಡ್ತೀನಿ ಮತ್ತು ರಾಜೀನಾಮೆ ಕೂಡ ಒತ್ತಾಯ ಮಾಡ್ತೀನಿ. ನೀರಾವರಿ ಮಂತ್ರಿ ರಾಜೀನಾಮೆ ಕೊಡಬೇಕು. ಯಾಕಂತಂದ್ರೆ ಕೆರೆಗಳಿಗೆ ನೀರು ಬಿಡದ ಇರ್ತಕ್ಕಂಥ ಮಂತ್ರಿ ಇರಬೇಕಾ? ತಕ್ಷಣವೇ ಅವರು ಅಯೋಗ್ಯರು ಮತ್ತು ಅನ್ಫಿಟ್ ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ರಾಜೀನಾಮೆ ಕೊಡಬೇಕು ನೀರಾವರಿ ಮಂತ್ರಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.